ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಬೆರಕೆ ಸೊಪ್ಪು ಅಂತ. ಬೆರಕೆ ಸೊಪ್ಪುಗಳಲ್ಲಿ ಒಂದಾದ ಇದು ಮುಳ್ಳರಿವೆ ಸೊಪ್ಪು ಅಂತ. ಓಕೆ, ಇದು ತೊಂಡೆ ಸೊಪ್ಪು ಕುಡಿಗಳನ್ನು ಮಸೊಪ್ಪಿನಲ್ಲಿ ಉಪಯೋಗಿಸುತ್ತಾರೆ. ಇದು ದಗಲರವೆ ಸೊಪ್ಪು ಅಂತ, ಇದನ್ನು ಸಹ ಬೆರಕೆ ಸೊಪ್ಪಿನಲ್ಲಿ ಉಪಯೋಗಿಸುತ್ತಾರೆ. ಅಲ್ಲದೆ ಇದು ಆಲಮುಲ್ಲಂಗಿ ಸೊಪ್ಪು ಅಂತ ನೋಡಿ, ಆಲಮುಲ್ಲಂಗಿ ಸೊಪ್ಪು ಅಂತ. ಓಕೆ, ಇದನ್ನು ಸಹ ಉಪಯೋಗಿಸುತ್ತಾರೆ. ಅಲ್ಲದೆ ನಾನು ತೋರಿಸುತ್ತಿರುವ ನಮ್ಮ ಜಮೀನಿನಲ್ಲಿ ಕಳೆಯಾಗಿ ಬೆಳೆದಿರುವ ಈ ಸೊಪ್ಪು ಗೋಣಿ ಸೊಪ್ಪು ಮತ್ತು ಹಲವಾರು ಹೆಸರುಗಳಿಂದ ಈ ಸೊಪ್ಪನ್ನು ಕರೆಯುತ್ತಾರೆ. ಒಂದೊಂದು ಕಡೆ ಕೊಮ್ಮೆ ಸೊಪ್ಪು ಎಂದು ಹೇಳುತ್ತಾರೆ. ನಮ್ಮ ಕಡೆ ಈ ಗೋಣಿ ಸೊಪ್ಪಿನಲ್ಲಿ 4 ತರಹದ ಸೊಪ್ಪುಗಳಿವೆ. ಓಕೆ, ಇಂತಹ ಎಲ್ಲ ಸೊಪ್ಪುಗಳನ್ನು ಇದಲ್ಲದೆ ಗಾಣಿಕೆ ಸೊಪ್ಪು ಮತ್ತಿತರ ಸೊಪ್ಪುಗಳನ್ನು ಒಟ್ಟಿಗೆ ಸೇರಿಸಿ ತಿನ್ನುವುದಕ್ಕೆ ಬೆರಕೆ ಸೊಪ್ಪು ಎಂದು ಹೆಸರು. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.